ಹಾಯ್ ಫ್ರೆಂಡ್ಸ್, ನಾನು ಕಡುಬು ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಕಡುಬು. ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಕಡಲೆಬೇಳೆ ಕುದಿಸಿಟ್ಕೊಂಡೀನಿ. ಅದರ ಕಟ್ಟಿನ ಸಾರು ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡು ಇವತ್ತು ಕಡಲೆಬೇಳೆ ಕಡುಬು ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಕಡಲೆಬೇಳೆಗೆ ಅರ್ಧ ಗ್ಲಾಸ್ ಬೆಲ್ಲ ತೊಗೊಂಡೆ ತುರಿದು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಬೇಯಿಸ್ತಾಯಿದ್ದೀನಿ. ಬೆಲ್ಲ ಕರಗಬೇಕಿದು. ಇದು ಬೆಲ್ಲ ಕರಗ್ತಾ ಅದು ಕಡಲೆಬೇಳೆ ಹೀರ್ತಾ ಹೋಗುತ್ತೆ, ಗಟ್ಟಿಯಾಗುತ್ತೆ. ಈಗ ಗಟ್ಟಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ಕೆಳಗಿಟ್ಟು ಏಲಕ್ಕಿ ಹಾಕಿದೆ. ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟಿತ್ತು, ಅದು ಮೈದಾ ಹಿಟ್ಟಲ್ಲೇ ಚಾಣಿಸ್ತಾ ಇದ್ದೀನಿ. ಈಗ ಕಡುಬ ಹಿಟ್ಟು ರೆಡಿ ಮಾಡೋಕ್ಕೆ ಸ್ವಲ್ಪ ಉಳಿದಿತ್ತು. ಮತ್ತು ಅದರಲ್ಲಿ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೈದಾ, ಸ್ವಲ್ಪ ಗೋಧಿ ಹಿಟ್ಟು. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಕಲಿಸ್ತಾ ಇದ್ದೀನಿ ಅದನ್ನ ಸ್ವಲ್ಪ ಫಸ್ಟ್. ಈ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಇದು ಭಾಳ ಮೆತ್ತಗಲ್ಲ, ಭಾಳ ಗಟ್ಟಿನೂ ಅಲ್ಲ, ಸ್ವಲ್ಪ ಸಾಫ್ಟಾಗಿ ಕಲಿಸಿ ಸ್ವಲ್ಪ ಎಣ್ಣೆ ಹಾಕಿ ನೆನೆಯಲ್ಲಿ ಬಿಟ್ಟೆ. ಈಗ ಅದು ಬೆಲ್ಲ ಕಡಲೆಬೇಳೆ ಮಿಕ್ಸ್ ಮಾಡಿತ್ತಲ್ಲ, ಅದನ್ನ ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ. ಈಗ ಸಣ್ಣಗೆ ರುಬ್ಕೊಂಡೆ. ಸ್ವಲ್ಪ ನೀರು ಹಾಕಿಕ್ಕಿ ಸ್ವಲ್ಪ ನೀರು ಚಿಪ್ಪಡಿಸಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ನೀರು ಹಾಕೋತಾ ರುಬ್ಬಬೇಕು, ಅಂದರೆ ಸಣ್ಣ ಆಗುತ್ತೆ ಹೂರಣ. ಈಗ ನಾನು ಒಲೆ ಲಟ್ಟಿಸ್ತಾ ಇದ್ದೀನಿ ಕಡುಬಕ್ಕೆ. ಸ್ವಲ್ಪ ಹಿಟ್ಟು ತೊಗೊಂಡು ಉದ್ದಾಗೆ ಲಟ್ಟಿಸ್ತಾ ಇದ್ದೀನಿ. ಕಡುಬಕ್ಕೆ ಉದ್ದಾಗೆ ಲಟ್ಟಿಸ್ಬೇಕು. ಉದ್ದಾಗೆ ಲಟ್ಟಿಸ್ತಾ ಇದ್ದೀನಿ. ಈಗ ಒಲೆ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ತೊಗೊಂಡು. ಇದು ಹೂರ್ಣದ ಕಡುಬು ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟಿಯಾಗಿ ಇರುತ್ತೆ. ಈಗ ನಾನು ಮಾಡಿಕೊಂಡೆ ಇದು ಉದ್ದುದ್ದು ಲಟ್ಟಿಸಿದೆ. ಇದರಲ್ಲಿ ಹೂರ್ಣ ತುಂಬ್ತಾ ಇದ್ದೀನಿ. ಸ್ವಲ್ಪ ಹೂರ್ಣ ಈ ರೀತಿ ಮಾಡಿ ತುಂಬಬೇಕು. ನಾನು ನೀರು ಹಚ್ತಾ ಇದ್ದೀನಿ. ಫುಲ್ ರೌಂಡೆಲ್ಲ ನೀರು ಹಚ್ಚಬೇಕು. ಎಲ್ಲದಕ್ಕೂ ನೀರು ಹಚ್ತಾ ಇದ್ದೀನಿ ರೌಂಡಾಗೆ. ಈಗ ನಾನು ಮಡಿಸ್ತಾ ಇದ್ದೀನಿ. ಎರಡೂ ಸೈಡ್ ಸಮವಾಗಿ ಮಡಚಬೇಕು. ಅದನ್ನ ಈ ರೀತಿ ಬರಬೇಕು. ನಾನು ಅಷ್ಟು ಮಡಚಿಟ್ಕೊಂಡೆ. ಈಗ ಇದು ಕರ್ಜಿಕಾಯಿ ಚಮಚಲೇ ಕಟ್ ಮಾಡ್ತಾ ಇದ್ದೀನಿ ಅದು ದಂಡಿನ. ಹೀಗೆ ಮಾಡೋದ್ರಿಂದ ಒಡೆಯೋಲ್ಲ ಇದು ಎಣ್ಣೆಯಲ್ಲಿ. ಹೂರ್ಣ ಹೊರಗೆ ಬರಲ್ಲ, ಕರೆಕ್ಟಾಗಿ ಎಣ್ಣೆಯಲ್ಲಿ ಕರಿಯುತ್ತೆ. ಈಗ ನಾನು ಮತ್ತೆ ಲಟ್ಟಿಸ್ತಾ ಇದ್ದೀನಿ. ಸಣ್ಣ ಒಳ್ಳೆ ಹಿಟ್ಟು ತೊಗೊಂಡು ಲಟ್ಟಿಸ್ತಾ ಇದ್ದೀನಿ. ಒಮ್ಮೆಗೆ ಮಾಡಿ ಇಟ್ಕೊಂಡ್ರೆ ಕರಿಯೋದಕ್ಕೆ ಈಸಿ ಆಗುತ್ತೆ. ಈಗ ನಾನು ಲಟ್ಟಿಸಿದೆ. ಈಗ ಇದು ಕಡಲೆಬೇಳೆ ಹೂರ್ಣ ತುಂಬ್ತಾ ಇದ್ದೀನಿ. ಅದರಲ್ಲಿ ನೀರು ಹಚ್ತಾ ಇದ್ದೀನಿ. ಈಗ ರೌಂಡಾಗೆ ನೀರು ಹಚ್ಚಬೇಕು. ಈಗ ಮಡಿಸ್ತಾ ಇದ್ದೀನಿ. ಈ ರೀತಿ ಸಮವಾಗಿ ಮಡಿಸ್ಬೇಕಾದ. ಈಗ ಮಡಿಚಿದೆ. ಈಗ ಕರ್ಜಿಕಾಯಿ ಚಮಚಲೇ ಇದು ಮಾಡ್ತಾಯಿದ್ದೀನಿ, ಕಟ್ ಮಾಡ್ತಾಯಿದ್ದೀನಿ. ಅದು ಹಿಟ್ಟು ದಂಡಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಈಗ ಆಯ್ತಿದೆ. ಅಷ್ಟು ನಾನು ಮಾಡಿ ಇಟ್ಕೊಂಡೆ. ಈಗ ನಾನು ಎಣ್ಣೆ ಇಟ್ಟಿದ್ದೀನಿ ಕಾಯೋದಕ್ಕೆ. ಇದು ಅಡುಗೆ ಎಣ್ಣೆ ಇದೆ, ಹಾಕ್ತಾಯಿದ್ದೀನಿ. ಈಗ ಒಂದು ಸೈಡ್ ಬ್ರೌನ್ ಕಲರ್ ಬಂದಿದೆ. ಈಗ ತಿರುವಿ ಹಾಕ್ತಾಯಿದ್ದೀನಿ. ಎರಡೂ ಸೈಡ್ ಬ್ರೌನ್ ಕಲರ್ ಬಂದಿದೆ, ಚೆನ್ನಾಗಿ ಬಂದಿದೆ. ಈಗ ತೆಗೆದು ಇಟ್ಕೊಳ್ತಾ ಇದ್ದೀನಿ.
ಈಗ ಮತ್ತೆ ಹಾಕ್ತಾ ಇದ್ದೀನಿ. ಎರಡೂ ಸೈಡ್ ಬ್ರೌನ್ ಕಲರ್ ಬರಬೇಕಿದು. ಈಗ ಎರಡೂ ಸೈಡ್ ಬ್ರೌನ್ ಕಲರ್ ಬಂತು. ಇದಾಗಿದೆ. ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಕಡುಬು ಮಾಡಿ ಹಿಟ್ಟು ಉಳಿದಿತ್ತು, ಅದೇ ಹಿಟ್ಟಲೆ ನಾನು ಪುರಿ ಮಾಡಿದೆ. ಈ ಪ್ರೆಸ್ ಮಾಡಿದರೆ ದಂಡಿ ಬೇಯುತ್ತೆ. ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಈಗ ನಾನು ಈ ಕಡುಬು ಎದ್ಕೊಂಡು ತಿನ್ನಲಿಕ್ಕೆ ಇದು ಮಾಡ್ತಾಯಿದ್ದೀನಿ, ಬೆಲ್ಲದ ನೀರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನೀರು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೋಬೇಕಾಗುತ್ತೆ. ಒಬ್ಬೊಬ್ಬರು ಬೆಲ್ಲ ಜಾಸ್ತಿ ಸ್ವೀಟ್ ತಿಂತಾರೆ, ಒಬ್ಬೊಬ್ಬರು ಲೈಟಾಗಿ ತಿಂತಾರಲ್ಲ. ಈ ಬೆಲ್ಲದ ನೀರು ಕರಗ್ತದೆ. ಬೆಲ್ಲದ ನೀರು ರೆಡಿ ಆಯಿತು. ಬೆಲ್ಲ ಕರಗೋವರೆಗೂ ಅಷ್ಟೇ ಇಡಬೇಕು ಅದನ್ನ. ಈಗ ನಾನು ತಾಟ್ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕಡಲೆಬೇಳೆ ಹೂರ್ಣದ ಕಡುಬು ಹಾಕಿದ್ದೆ, ಕಟ್ಟಿನ ಸಾರು ಹಾಕಿದ್ದೆ. ಈಗ ಬೆಲ್ಲದ ನೀರು ಹಾಕ್ತಾಯಿದ್ದೀನಿ. ರೈಸ್ ಹಾಕ್ತಾಯಿದ್ದೀನಿ. ಇದು ಕಡಲೆಕಾಳು ಪಲ್ಯ. ಇದು ಪುರಿ ಹಾಕ್ತಾಯಿದ್ದೀನಿ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.